ಕಡೆಗೆ ಈ ನಿನ್ನೆ ಮುಖ್ಯಮಂತ್ರಿಗಳನ್ನ ಗೌತಮ್ ಅದಾನಿ ಅವರು ಭೇಟಿ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಅವರ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ನೋಡಿ, ರಾಜ್ಯ ಸರ್ಕಾರ ಯಾರೇ ಒಬ್ಬ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ಅಥವಾ ನಿವೇಶನ ಮಾಡ್ತೀನಿ ಅಥವಾ ನನ್ನ ಹತ್ರ ಯಾವುದೇ ಒಂದು ಪ್ರಪೋಸಲ್ ಇದೆ ಅಂತ ಬಂದ್ರೆ ನಾವು ಕೂತ್ಕೊಂಡು ಮಾತನಾಡ್ಬೇಕಾಗುತ್ತೆ. ಮಾತನಾಡೋದಿಕ್ಕೆ, ಚರ್ಚೆ ಮಾಡೋದಿಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಎಲ್ಲಿ ಆಕ್ಷೇಪ ಇದೆ ಅಂದ್ರೆ ಕೇಂದ್ರ ಸರ್ಕಾರದವರು ಅದಾನಿ ಕಂಪನಿಗೆ ದತ್ತು ಪಡ್ಕೊಂಡು ಇರೋದು ಬರೋದು ಕಾಂಟ್ರಾಕ್ಟ್ ಇರೋದು ಬರೋದು ಎಲ್ಲಾ ಬಿಸ್ನೆಸ್ ಬೇರೆಯವರಿಂದ ಕಿತ್ಕೊಂಡು ಅದಾನಿಯವ್ರಿಗೆ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದಾವಲ್ಲ, ಅದ್ರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಮಾತನಾಡಿರೋದು. 4 ಕಾಂಟ್ರಾಕ್ಟ್ 10 ಕಾಂಟ್ರಾಕ್ಟ್ ರಾಜ್ಯ ಸರ್ಕಾರದಲ್ಲಿ ಇದ್ದು 1 ಅದಾನಿಗೆ ಹೋಗಿ 9 ಬೇರೆಯವ್ರಿಗೆ ಹೋದ್ರೆ, 2 ಅದಾನಿಗೆ ಹೋಗಿ 8 ಬೇರೆ ಬೇರೆ ಕಂಪನಿಗೆ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಬಿಸ್ನೆಸ್ ಹೊರಗೆ ಬಂದ್ರು ಎಲ್ಲವೂ ಅದಾನಿಗೆ ಹೋಗುತ್ತೆ ಅಲ್ಲ, ಮ್ಯಾನಿಪುಲೇಷನ್ ಮಾಡಿ ಪ್ರಧಾನ ಮಂತ್ರಿಗಳ ನಿಕಟ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಎಲ್ಲ ಮ್ಯಾನಿಪುಲೇಟ್ ಮಾಡಿ ಎಲ್ಲ ಏರ್ಪೋರ್ಟ್ ಅದಾನಿಗಳಿಗೆ, ಅದಾನಿ ಕಂಪನಿಗೆ, ಎಲ್ಲ ಪೋರ್ಟು ಅದಾನಿ ಕಂಪನಿಗಳಿಗೆ, ಎಲ್ಲ ಸಿಮೆಂಟ್ ಪ್ಲಾಂಟು ಅದಾನಿ ಕಂಪನಿಗೆ, ಯಾವ ಕಂಪನಿ ಅವರ ಮಾತನ್ನು ಕೇಳದೆ ಇದ್ದಾಗ ಅವ್ರ ಮೇಲೆ ಇಡಿ CBI ದಾಳಿ ನಡೆದಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿದ್ದೇವೆ. ಅದು ಮಾತ್ರ ನಾವು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿರೋದು. ನ್ಯಾಯವಾಗಿ ಟೆಂಡರ್ ಹಾಕಿ ಸರಿಯಾಗಿ ಇದ್ರೆ ನೀವು ಯಾವ್ದೋ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಏನು ಆಕ್ಷೇಪ ಇಲ್ಲ. ಸೊ ಅದರಲ್ಲಿ ವ್ಯತ್ಯಾಸ ಇದೆ. ಅದು ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ ಅಷ್ಟೇ. ಎಲ್ಲಿ ವಿಪಕ್ಷಗಳು ಎಲ್ಲಿ ವಿರೋಧ ಮಾಡ್ತಾ ಇದ್ದಾರೆ? ಅದೇ ಅಸೆಂಬ್ಲಿ ಚರ್ಚೆ ಮಾಡ್ಲಿ. ಸುಮ್ನೆ ಹೋಗ್ತಾ ಏನು ಒಂದು ಹೇಳಿ ಹೋಗ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ? ಬಂದು ಚರ್ಚೆ ಮಾಡ್ಲಿ, ದಾಖಲೆ ಕೊಡ್ಲಿ, ಎಲ್ಲಿ ಏನ್ ಅವ್ರ ಹತ್ರ ಮಾಹಿತಿ ಇದೆ ಅದೆಲ್ಲ ಸದನದ ಮುಂದೆ ಹೇಳಿ. ಹೌಸ್ ಅಲ್ಲಿ ಸುಮ್ನೆ ಟೈಮ್ ಪಾಸ್ಗೆ ಪ್ರಸ್ತಾಪ ಮಾಡೋದು ಒಂದು, ನೋಟಿಸ್ ಕೊಟ್ಟು ಚರ್ಚೆ ಮಾಡೋದು. ಸದನದ ನಿಯಮಗಳಿದಾವಲ್ಲ, ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಯಾಕೆ ಮುಂದೆ ಬರ್ಲಿ, 3 ಅವರ್ ಚರ್ಚೆ ಮಾಡೋಣ ಬನ್ನಿ ಅಲ್ವಾ? ಆ ಧೈರ್ಯ ಅವ್ರಿಗಿಲ್ಲ. ರಾಜಕಾರಣ ಮಾಡಕ್ಕೆ ನಾಗೇಂದ್ರ ಇಶ್ಯೂ ಅನ್ನು ಇಟ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.